ಉತ್ತರಾಖಂಡದಲ್ಲಿ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆಯವರ ಭಾಷಣದ ನಂತರ ವೇದಿಕೆ ಶುದ್ಧೀಕರಣಗೊಳಿಸಿದ ಘಟನೆಯನ್ನು ವಿರೋಧಿಸಿ ವಿಜಯನಗರ ವಿಧಾನಸಭಾ ಕ್ಷೇತ್ರ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಬೃಹತ್ ಪ್ರತಿಭಟನೆ ನಡೆದಿದೆ. ಹೊಸಪೇಟೆಯ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಿಂದ ತಾಲೂಕು ಕಚೇರಿಯವರೆಗೆ ಕಾಲ್ನಡಿಗೆಯಲ್ಲಿ ಸಾಗಿ ಅಸ್ಪೃಶ್ಯತೆ ಆಚರಿಸಿದ ತಪ್ಪಿತಸ್ಥರ ಮೇಲೆ ದೇಶದ್ರೋಹ ಪ್ರಕರಣ ದಾಖಲಿಸಬೇಕು ಎಂದು ಒತ್ತಾಯಿಸಿದ್ದಾರೆ. ಬಹಿರಂಗವಾಗಿ ನಡೆದ ಈ ಕೃತ್ಯವು ಕೇವಲ ಒಬ್ಬ ವ್ಯಕ್ತಿ ಅಥವಾ ರಾಜಕೀಯ ನಾಯಕನಿಗೆ ಮಾಡಿದ ಅವಮಾನವಲ್ಲ, ಬದಲಾಗಿ ದೇಶದ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವದ ಮೌಲ್ಯಗಳಿಗೆ ಎಸಗಿದ ದ್ರೋಹವಾಗಿದೆ. ದಲಿತ ನಾಯಕರೊಬ್ಬರು ವೇದಿಕೆಯಿಂದ ನಿರ್ಗಮಿಸಿದ ತಕ್ಷಣವೇ ಆ ಜಾಗವನ್ನು ಶುದ್ಧೀಕರಿಸುವುದು ಅಸ್ಪೃಶ್ಯತೆ ಮತ್ತು ಜಾತಿ ಆಧಾರಿತ ತಾರತಮ್ಯದ ಕ್ರೂರ ಮನಸ್ಥಿತಿಯನ್ನು ಎತ್ತಿ ಹಿಡಿಯುತ್ತದೆ. ಇವರ ವಿರುದ್ಧ ಎಫ್ಐಆರ್ ದಾಖಲಿಸಬೇಕು. ಘಟನೆಗೆ ಹೊಣೆಗಾರರಾದ ವ್ಯಕ್ತಿಗಳು ಅಥವಾ ಸಂಘಟಕರು ಈ ದಲಿತ ವಿರೋಧಿ ಹಾಗೂ ತಾರತಮ್ಯದ ಕೃತ್ಯಕ್ಕಾಗಿ ಬಹಿರಂಗವಾಗಿ ದೇಶದ ಜನತೆಯ ಬಳಿ ಕ್ಷಮೆಯನ್ನ ಯಾಚಿಸಬೇಕು. ಉತ್ತರಾಖಂಡ ರಾಜ್ಯ ಸರ್ಕಾರವು ಈ ಘಟನೆಯ ಕುರಿತು ಸಮಗ್ರ ತನಿಖಾ ವರದಿಯನ್ನ ಕೇಂದ್ರ ಸರ್ಕಾರ ಮತ್ತು ರಾಷ್ಟ್ರಪತಿಗಳಿಗೆ ತಕ್ಷಣವೇ ಸಲ್ಲಿಸಬೇಕು ಎಂದು ಪ್ರತಿಭಟನೆಯ ಮೂಲಕ ಆಗ್ರಹಿಸಲಾಗಿದೆ. ಈ ವೇಳೆ ಹೊಸಪೇಟೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ರವಿಕುಮಾರ್, ಕಮಲಾಪುರ ಬ್ಲಾಕ್ ಕಾಂಗ್ರೆಸ್ ಅಲ್ಲಭಕ್ಷಿ, ಪರಿಶಿಷ್ಟ ಜಾತಿ ವಿಭಾಗದ ಜಿಲ್ಲಾಧ್ಯಕ್ಷರಾದ ಸೋಮಶೇಖರ್, ಬಣ್ಣದಮನೆ, ಸಣ್ಣ ಮಾರೆಪ್ಪ, ನಿಮ್ಮಗಲ್ ರಾಮಕೃಷ್ಣ, ಡಿ ವೆಂಕಟರಮಣ, ಮಾರೆಣ್ಣ, ಸಣ್ಣ ವೀರಪ್ಪ, ಶಿವಕುಮಾರ್, ಕಮಲಾಪುರದ ಕಣ್ಣೇಶ್, ಚಾಂದ್ ಪಾಷಾ, ಯುವ ಕಾಂಗ್ರೆಸ್ನ ಪ್ರದೀಪ್ ಬಾವಿಕಟ್ಟಿ, ಗಣೇಶ್ ಪಾಟೀಲ್, ಅರುಣ್ ಶೇಖ್, ಪ್ರಮೋದ್ ಪುಣ್ಯಮೂರ್ತಿ, ಉಂಡೇಕರ್ ಜಮೀರ್, ಅಲ್ತಾಫ್ ಶೇಖ್, ಸಜ್ಜದ್ ಖಾನ್, ಗಿರೀಶ್, ಮೋಹನ್ ಹುಲಗಪ್ಪ, ಮಹಿಳಾ ಕಾಂಗ್ರೆಸ್ನ ಯೋಗಲಕ್ಷ್ಮಿ, ಅನಿತಾ ಸೇರಿದಂತೆ ಇನ್ನೂ ಅನೇಕರು ಪಾಲ್ಗೊಂಡಿದ್ದರು. ರಾಜೇಂದ್ರ ಸಿ, ಕರ್ನಾಟಕ ಆಲ್ ರಿಪೋರ್ಟರ್ ಚೀಫ್, ಜೈ ಭೀಮ್ ನ್ಯೂಸ್ 24x7. ಇದು ಬಹುಜನರ ನ್ಯಾಯಕ್ಕಾಗಿ. ಈ ಒಂದು ದೇಶ ಪ್ರೇಮಿ ಹೋರಾಟಕ್ಕೆ ಬಂದಿರತಕ್ಕಂತ ಕಾಂಗ್ರೆಸ್ ಪಕ್ಷದ ಎಲ್ಲಾ ವಿಭಾಗದ ಸ್ನೇಹಿತರೆ ಮತ್ತು ಹಿರಿಯರೇ ಮತ್ತು ನನ್ನ ಸಹೋದರಿಯರೇ, ಇವತ್ತಾಗಲೇ ದೇಶಾದ್ಯಂತ ಏನು ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಅವರು ಏನು ಉತ್ತರಾಖಂಡದ ಜಂತರ್ ಮಂತರ್ನಲ್ಲಿ ಏನು ದೇಶವನ್ನು ಉದ್ದೇಶಿಸಿ ಒಂದು ಭಾಷಣವನ್ನು ಮಾಡ್ತಾರೆ. ಆ ಭಾಷಣದ ನಂತರ ಅಲ್ಲಿರ್ತಕ್ಕಂಥ ಮನುವಾದಿಗಳು, RSS ಹಿಂಬಾಲಕರು, ಬಿಜೆಪಿಯ ಹಿಂಬಾಲಕರು ಅವರ ಭಾಷಣದ ನಂತರ ಆ ಸ್ಟೇಜ್ ಅನ್ನ ಆಕಳ ಗಂಜಲ ಮತ್ತು ಸಗಣಿಯನ್ನ ಸಾರಿಸಿ ಸ್ವಚ್ಛಗೊಳಿಸುವ ಅಂತ ಹೇಳ್ತಾರೆ. ನಾವು ಇವತ್ತು ಹೇಳ್ತಾ ಇದ್ದೇವೆ, ಈ ದೇಶದಲ್ಲಿರ್ತಕ್ಕಂಥ ಕನಿಷ್ಠ 30%ಗೂ ಹೆಚ್ಚು ಜನ ಇವತ್ತು ದಲಿತರಿದ್ದೇವೆ. ಅದೇ ರೀತಿ OBC ಕಮ್ಯುನಿಟಿ 30%, ಅದೇ ರೀತಿ ಮೈನಾರಿಟಿ ಕಮ್ಯುನಿಟಿ 30%, 90% ಇರ್ತಕ್ಕಂಥ ನಮಗೆ ನೀವು ಇನ್ಸಲ್ಟ್ ಮಾಡ್ತಾ ಇದ್ರಲ್ಲ, ಮನೋವಾದಿಗಳಿಗೆ ನಾವು ನೇರವಾಗಿ ಪ್ರಶ್ನೆ ಕೇಳ್ತೇವೆ. ನೀವೇನಾದರೂ ಸ್ವಚ್ಛಗೊಳಿಸೋದಾಕಿದ್ರೆ, ಈ ದೇಶವನ್ನು ಸ್ವಚ್ಛಗೊಳಿಸೋದಾಕಿದ್ರೆ ಬಹುಶಃ ನಿಮ್ಮ ತಲೆಯಲ್ಲಿರ್ತಕ್ಕಂಥ ಈ ಸಗಣೆ, ನಿಮ್ಮ ತಲೆಯಲ್ಲಿರ್ತಕ್ಕಂಥ ಸಗಣೆಯನ್ನು ಸ್ವಚ್ಛಗೊಳಿಸ್ರೆ ಹಿಂದೆ ಈ ಭಾರತ ಸ್ವಚ್ಛ ಆಗಲ್ಲ. ಭಾರತವನ್ನ ಕಟ್ಟಿದವರು ನೀವಲ್ಲ ಸ್ವಾಮಿ, ಈ ಭಾರತವನ್ನ ಕಟ್ಟಿದವರು ನಾವೇ ತಳ ಸಮುದಾಯಗಳೇ ಭಾರತವನ್ನ ಕಟ್ಟಿತ್ತು. ಈ ರಸ್ತೆ ನಿರ್ಮಾಣ ಮಾಡಿದ್ದು ನಾವು, ದೊಡ್ಡ ದೊಡ್ಡ ಕಟ್ಟಡಗಳನ್ನು ಕಟ್ಟಿದ್ದು ನಾವು. ನೀವೇನ್ ಮಾಡಿದ್ರೆ, ನೀವು ರಾಮ ಮಂದಿರದಲ್ಲೇ ಕೊಳ್ಳೆ ಹೊಡಿತಕ್ಕಂಥ ಏನು ಬಡ ಜನರು, ಶ್ರೀಮಂತರು, ಬೇರೆ ಬೇರೆ ವರ್ಗದ ಎಲ್ಲಾ ಜನರು ಹಾಕಿರ್ತಕ್ಕಂಥ ಹಣವನ್ನ ಕೊಳ್ಳೆ ಹೊಡೆದಲ್ಲಿ ಖುಷಿಯಾಗಿದ್ರೆ, ಆದ್ರೆ ದೇಶವನ್ನು ಕಟ್ಟತಕ್ಕಂಥ ನಾವು, ರಾಮ ಮಂದಿರವನ್ನು ಕಟ್ಟಿದ್ದು ನಾವೇ, ಬಾಬ್ರಿ ಮಸೀದಿಯನ್ನು ಕಟ್ಟಿದ್ದು ನಾವೇ, ಈ ದೊಡ್ಡ ದೊಡ್ಡ ಇವತ್ತಿನ ಕಟ್ಟಡಗಳು, ರಸ್ತೆಗಳು, ಆಣೆಕಟ್ಟೆಗಳು ಕಟ್ತಾರೆ ನಾವು ಸ್ವಾಮಿ. ಆದ್ರೆ ನೀವು ಒಂದು ಸ್ಥಳವನ್ನು ಸ್ವಚ್ಛಗೊಳಿಸ್ತಾ ಹೇಳ್ತಾರೆ, ನಿಮಗೆ ನಾಚಿಕೆ ಮಾನ ಮರ್ಯಾದೆ ರೈತ. ನಮ್ಮ ಯುವ ನಾಯಕ ಚೌಡಾವರ್ ಕೆರೆ 1927ರಲ್ಲಿ ಚೌಡಾವರ್ ಕೆರೆಯನ್ನು ನೀರನ್ನು ಮುಟ್ಲಿಕ್ಕೆ ಒಂದು ಹೋರಾಟ ಮಾಡುವಂತ ದೇಶ ಯಾವ್ದಾದ್ರು ನಿಜವಾಗ್ಲು ಭಾರತ ಅಂತ ಹೇಳಕ್ಕೆ ನಿಮಗೆ ತುಂಬಾ ಅಸಹ್ಯ ಅನಿಸ್ತದೆ ನಿಮ್ಮಂತ ಜನರನ್ನು ಕಟ್ಕೊಂಡು. ಆದ್ರೆ ಇವತ್ತು ಚೌಡಾವರ್ ಕೆರೆಯನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ನೀರನ್ನು ಕುಡಿದ ಮೇಲೆ ನೀವು ಸಹ ಚೌಡಾವರ್ ಕೆರೆಯನ್ನು ಸ್ವಚ್ಛಗೊಳಿಸಿದ್ರೆ, ಆದ್ರೆ ಇವತ್ತೇನಾಗೆ ಆ ಚೌಡಾವರ್ ಕೆರೆಯ ಮಧ್ಯದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಪೂರ್ತಿ ನಿಂತಿದೆ. ಅದು ನಮ್ಮ ತಾಕತ್ತು, ಅದು ನಮ್ಮ ತಾಕತ್ತು. ನಾವು ಈ ದೇಶವನ್ನು ಆಳಲಿಕ್ಕೆ ಸಮರ್ಥರಿದ್ದೇವೆ. ನಿಮ್ಮ ಕುತಂತ್ರದಿಂದ ನಿಮ್ಮ ಧರ್ಮಗಳಂತೆ, ಜಾತಿಗಳಂತೆ ನೀವು ತೋಡಿರ್ತಕ್ಕಂಥ ಈ ಕೆಟ್ಟ ಏನಂತಾರೆ ಅದರಲ್ಲಿ ನಾವು ಬಿಡ್ತೀವಿ ಅಷ್ಟೇ. ಇವತ್ತಲ್ಲ ನಾವೇ ಆ ಕೆಟ್ಟದಿಂದ ನಾವು ಇವತ್ತು ಬರ್ತೇವೆ. ಈ ದೇಶದ ಚುಕ್ಕಾಣಿಯನ್ನು ನಾವೇ ಹಿಡಿಯೋದು ಅಂತೇಳಿ ಇಲ್ಲಿ ಘಂಟಾಘೋಷವಾಗಿ ನಾವು ಇವತ್ತಲ್ಲ ದೇಶದ ಅತ್ಯಂತ ಉನ್ನತ
ಸ್ಥಾನದಲ್ಲಿರ್ತಕ್ಕಂಥ ಖರ್ಗೆ ಅವರು ಉಪರಾಷ್ಟ್ರಪತಿ ಆದ ನಂತರ ಯಾವುದಾದ್ರೂ ಒಂದು ಸ್ಥಾನ ಇದ್ರೆ ಅದು ಮಲ್ಲಿಕಾರ್ಜುನ್ ಖರ್ಗೆ ಅವರ ಸ್ಥಾನ. ಆದ್ರೆ ಅಂತವರಲ್ಲಿ ರಿಸಲ್ಟ್ ಮಾಡ್ತಿರೋದ್ರಿಂದ ಏನ್ ನೀವು ಈ ದೇಶಕ್ಕೆ ಮೆಸೇಜ್ ಅನ್ನ ಕೊಡ್ತಾ ಇದ್ರೆ, ಈ ದೇಶಕ್ಕೆ ಮೆಸೇಜ್ ಏನ್ ಕೊಡ್ತಾ ಇದ್ರೆ ನೀವು. ಆದ್ರೆ ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೇವಲ ಕಾಂಗ್ರೆಸ್ ಪಕ್ಷದ ನಾಯಕರಲ್ಲ, ಅವರು ಇಡೀ ಈ ಶೋಷಿತ ಸಮುದಾಯದ ನಾಯಕರು ಮಲ್ಲಿಕಾರ್ಜುನ್ ಖರ್ಗೆ ಅವರು. ಅಂತರನ್ನ ನೀವು ಅವಮಾನಿಸ್ತೀರಿ ಅಂತಂದ್ರೆ ನಿಮಗೆ ಎದುರಲ್ಲಿ ಬಡಿಬೇಕು. ನಿಮ್ಮ ಮೂರ್ತಿಯೇ ಇವತ್ತು ನಮ್ಮ ಕಾಲ್ ಕೆಳಗಡೆ ಮನವಾದರೆ, ನಿಮ್ಮ ಮೂರ್ತಿ ನಮ್ಮ ಪಾಪದ ಕೆಳಗಡೆ ಇಲ್ಲಿ ಚಪ್ಪಲಿ ಮತ್ತೆ ಕಸಬಾರಿಗೆ ಸೇವೆ ನಿಮ್ಗೆ ಆಗ್ತಾ ಇದೆ.